ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಪ್ಷನ್ಸ್ ನ ಬೈ ಮಾಡೋದು ಹೇಗೆ ಅದರ ಒಂದು ಕೆಲವೊಂದು ಟ್ರಿಕ್ಸ್ ಶೇರ್ ಮಾಡ್ತಾ ಇದೀನಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಕಾಲ್ ಅಥವಾ ಪಿ ಪುಟ್ ಅಥವಾ ಪಿ ಈ ಎರಡನ್ನು ಸೇರಿಸಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬಿಕಾಸ್ ಎರಡಕ್ಕೂ ಸೇಮ್ ಲಾಜಿಕಲ್ ಅಪ್ಲೈ ಆಗುತ್ತೆ. ನಾನು ಎರಡು ವಿಡಿಯೋ ಮಾಡಿ ನಿಮಗೆ ಬೋರ್ ಮಾಡುವಂತ ನೆಸೆಸಿಟಿ ಬರಬಾರ್ದಲ್ಲ, ಅದಕ್ಕೋಸ್ಕರ. ಸೊ ಸುಮಾರು ಜನಕ್ಕೆ ಈಕ್ವಿಟಿ ಸೆಗ್ಮೆಂಟ್ ಇಂಟ್ರೆಸ್ಟ್ ಇಲ್ಲ ಸರ್, ನಿಮ್ಗೆ ಆಪ್ಷನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅದ್ರ ಪರ್ಪಸ್ಗೋಸ್ಕರ ಈ ಒಂದು ಸ್ಟ್ರಾಟಜಿ ಒಂದು ಸೀರೀಸ್ ನ ಶುರು ಮಾಡಿದ್ರೆ. ಸೊ ಸುಮಾರು ಆಪ್ಷನ್ ಸ್ಟ್ರಾಟಜಿಗಳನ್ನ ಇನ್ವೆಸ್ಟಿಗೇಷನ್ ರಿಸರ್ಚ್ ಮಾಡ್ತಾ ಇದ್ರೆ ಒನ್ ಬೈ ಒನ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದ ತಕ್ಷಣ ನಿಮ್ಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಆಪ್ಷನ್ಸ್ ಬೇಸಿಕ್ ಗೊತ್ತಿಲ್ಲ, ಪಿ ಅಂದ್ರೆ ಗೊತ್ತಿಲ್ಲ, ಸಿ ಅಂದ್ರೆ ಗೊತ್ತಿಲ್ಲ, ಸ್ಟ್ರೈಕ್ ಗೊತ್ತಿಲ್ಲ, ಆಪ್ಷನ್ ಚೈನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಕ್ಯಾಶ್ ಅಂಡ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಹೋದ ನಂತರ ಪ್ಲೇ ಲಿಸ್ಟ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿರ್ತೀನಿ. ಅದರಲ್ಲಿ ಅವಷ್ಟು ಸ್ಟ್ರಾಟಜಿಗಳು ಅಥವಾ ಇನ್ಫಾರ್ಮೇಶನ್ಸ್ಗಳು ಆಪ್ಷನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳಿದೆ. ಅದನ್ನ ನೋಡ್ಕೊಂಡು ಬಂದ ನಂತರ ಈ ಒಂದು ವಿಡಿಯೋನ ಸಹ ನೋಡಿ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಅದರ ಜೊತೆಗೆ ಓಕೆ, ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸೊ ನನ್ನ 1-to-1 ಕ್ಲಾಸಸ್ ನಿಮ್ಗೆ ಆಡಿ ಗೊತ್ತಿರೋ ತರ ಸ್ಟಾಪ್ ಮಾಡಿದ್ದೀನಿ ಆಸ್ ಆಫ್ ನೌ. ಸೊ ಬಿಕಾಸ್ ಬೇರೆ ಬೇರೆ ಪ್ಲಾನ್ಸ್ ಇರೋ ಪರ್ಪಸ್ಗೋಸ್ಕರ ಒಬ್ಬ ಪರ್ಸನ್ ಇಂಟ್ರಾಡೇನ ಮಾಡಕ್ಕೆ ಸ್ಟಾಕ್ ಮಾರ್ಕೆಟ್ ಹೊಸದಾಗಿ ಬಂದ್ರೆ ಅವ್ರಿಗೆ ಯಾವ ಯಾವ ರೀತಿಯ ಒಂದು ಇನ್ಫಾರ್ಮೇಶನ್ಸ್ ಬೇಕು, ಸಪೋರ್ಟ್ ಬೇಕು, ಗೈಡೆನ್ಸ್ ಬೇಕು, ನಾಲೆಜ್ ಬೇಕು, ಅವಷ್ಟು ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡಿ ಈ ಒಂದು ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಅಂತ ಒಂದು ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಒಳ್ಳೆ ರೆಸ್ಪಾನ್ಸ್ ಇದೆ. ಯಾರ್ಯಾರು ಬೈ ಮಾಡಿದ್ರ ನಿಮ್ಮ ಒಂದು ಹಣ ನಿಮಗೆ ಸ್ಟಾಕ್ ಮಾರ್ಕೆಟ್ ಇಂದ 2300 ಏನ್ ಕೊಡ್ತಾ ಇದ್ರೆ ಅದು ಆದಷ್ಟು ಬೇಗ ರಿಟರ್ನ್ ಬರ್ಲಿ. ಅದ್ರ ಜೊತೆಗೆ ಕಲಿಯಿರಿ, ಕಲ್ತ ನಂತರ ಹಣ ನಿಮ್ಗೆ ಅನ್ಲಿಮಿಟೆಡ್ ಬರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಕೋರ್ಸ್ ನ ಇಂಟೆನ್ಷನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ನೀವು ಕಲಿಬೇಕು. ನಾಲೆಜ್ ಇಸ್ ಯುವರ್ ಮನಿ. ಆ ಒಂದು ಲಾಜಿಕ್ ಬೇಸಿಸ್ ಮಾಡಿದ್ರೆ ಹೊಸದಾಗಿ ಬರೋರಿಗೆ ಎಷ್ಟು ಇನ್ಫಾರ್ಮೇಶನ್ಸ್ ಬೇಕು, ಎಷ್ಟು ನಾಲೆಜ್ ಬೇಕು, ಅವಷ್ಟು ಇನ್ಫಾರ್ಮೇಶನ್ಸ್ ಗಳು ಈ ಒಂದು ವಿಡಿಯೋದ ಈ ಒಂದು ಕೋರ್ಸ್ ಅಲ್ಲಿ ವಿಡಿಯೋ ಮುಖಾಂತರ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಈ ಒಂದು ಕೋರ್ಸ್ ಎಂಡ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು ಹೊಸ ಹೊಸ ನಾಲೆಜ್, ಹೊಸ ಹೊಸ ಕಾನ್ಸೆಪ್ಟ್ ಗಳನ್ನ ಈ ವಿಡಿಯೋಗೆ ಈ ಒಂದು ಕೋರ್ಸ್ಗೆ ಅಡಿಷನ್ಸ್ ಮಾಡೋದ್ರಿಂದ ಅವಷ್ಟು ವಿಡಿಯೋಗಳು, ಕಾನ್ಸೆಪ್ಟ್ ಗಳು ನಿಮಗೆ ಫ್ರೀ ಆಗಿ ಸಿಗುತ್ತೆ ಲೈಫ್ ಲಾಂಗ್. ಓಕೆ, ಅದ್ರ ಜೊತೆಗೆ ಈ ಒಂದು ಕೋರ್ಸ್ ನ ನೀವು ಯೂಸ್ ಮಾಡ್ಬೇಕಾದ್ರೆ 4 months ವಿತ್ ಅನ್ಲಿಮಿಟೆಡ್ ವ್ಯೂಸ್ ನೋಡಬಹುದು. ಜಸ್ಟ್ 2300. ಸುಮಾರು ಜನ ನೋಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ 10,000, 20,000, 30,000 ಚಾರ್ಜ್ ಮಾಡ್ತಾರೆ. ಬಿಕಾಸ್ ಈ ಕನ್ನಡ ಚಾನಲ್ ಪರ್ಪಸ್ಗೋಸ್ಕರ ಕನ್ನಡಿಗರು ಕಡಿಮೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಕಲೀಲಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ರೀಸನಬಲ್ ಪ್ರೈಸ್ ಮಾಡಿದೀನಿ. ಅದ್ರ ಜೊತೆಗೆ ಕ್ಯಾಶ್ ಚಾಂಟ್ ಗೆ ಸಪೋರ್ಟ್ ಮಾಡ್ಬೇಕು, ಅದ್ರ ಜೊತೆಗೆ ನನ್ನ ಒಂದು ಎಫರ್ಟ್ ಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಅಪ್ಸ್ಟಾಕ್ ಮತ್ತೆ ಜೆರೋದ ಮುಖಾಂತರ ನೀವು ಅಕೌಂಟ್ ನ ಓಪನ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನನ್ನ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ಗೆ ಸಹ ಫ್ರೀ ಆಗಿ ಜಾಯ್ನ್ ಆಗ್ಬೋದು. ಸೊ ಅಪ್ಸ್ಟಾಕ್ ಅವರು ಒಂದು ಸೂಪರ್ ಡೂಪರ್ ಆಫರ್ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಫ್ರೀ ಅಕೌಂಟ್ ಓಪನಿಂಗ್ ಒಂದು ಆಫರ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫ್ಲೆಕ್ಸಿ ಅನ್ನೋ ಒಂದು ಆಪ್ಷನ್ ಶುರು ಮಾಡಿದ್ರೆ ಈ ಮುಖಾಂತರ ನೀವು 299 ಪೇ ಮಾಡಿದ್ರೆ ನಿಮ್ಗೆ ಅನ್ಲಿಮಿಟೆಡ್ ಬ್ರೋಕರೇಜ್ ಫಾರ್ 30 days ಸಿಗುತ್ತೆ. ಅದ್ರ ಜೊತೆಗೆ ಮನಿ ಕಂಟ್ರೋಲ್ ಪ್ರೋ ವರ್ಷನ್ ಪೇಡ್ ಕೋರ್ಸಸ್ ಗಳು ಸಿಗುತ್ತೆ. ಈ ಒಂದು ಕೋರ್ಸ್ ಸಹ ನೀವು ಯೂಸ್ ಮಾಡ್ಕೊಂಡು ಅಪ್ ಸ್ಟಾಕ್ ಅಲ್ಲಿ ಟ್ರೇಡಿಂಗ್ ನ ಸಹ ಮಾಡಬಹುದು. ಅದಾದ ನಂತರ ಈ ಒಂದು ಕ್ಯಾಶ್ ಅಂಡ್ ಚಾನಲ್ ಬರುವಂತ ಯಾವುದೇ ವಿಡಿಯೋ ಆಗಿರ್ಬೋದು, ಇನ್ಫಾರ್ಮೇಶನ್ಸ್ ಆಗಿರ್ಬೋದು, ನೋಡಿ ಡಿಸಿಷನ್ ತಗೊಂಡು ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಏನಾದ್ರು ಆಯ್ತು ಅಂದ್ರೆ ಅದಕ್ಕೆ ನಾನಾಗ್ಲಿ ನನ್ನ ಕ್ಯಾಶ್ ಅಂಡ್ ಮೆಂಬರ್ಸ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದೀನಿ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಆಪ್ಷನ್ಸ್ ನ ನೀವು ಬೈ ಮಾಡ್ಬೇಕಂದ್ರೆ ಸುಮಾರು ಜನಕ್ಕೆ ಬೈ ಮಾಡಕ್ಕೆ ಇಂಟ್ರೆಸ್ಟ್. ಯಾಕಂತ ಹೇಳಿದ್ರೆ ಪ್ರೀಮಿಯಂ ಕಡಿಮೆ ಇರುತ್ತೆ ಅಂತ ಅವರ ಒಂದು ಪ್ಲಾನ್ ಇರುತ್ತೆ. ಅದಕ್ಕೋಸ್ಕರ ಯಾವ ಬೈ ಮಾಡ್ಬೇಕು ಅಂತ ಕೆಲವೊಂದು ಟ್ರಿಕ್ಸ್ ಕೊಡ್ತೀನಿ ಈ ವಿಡಿಯೋದ ಮುಖಾಂತರ. ಮೊದಲನೇದಾಗಿ ಸ್ನೇಹಿತರೆ, ಈ ಒಂದು ಆಪ್ಷನ್ಸ್ ನೀವು ಬೈ ಮಾಡ್ಬೇಕಾದ್ರೆ ಮೊದಲನೇದಾಗಿ ನೀವು ಸ್ಟಾಕ್ ನ ಟ್ರೆಂಡ್ ತಿಳ್ಕೊಬೇಕು. ಅದು ಅಪ್ ಟ್ರೆಂಡ್ ಇದೆ, ಡೌನ್ ಟ್ರೆಂಡ್ ಇದೆ ಅಂತ ತಿಳ್ಕೊಬೇಕು. ಅದಾದ ನಂತರ ಅದನ್ನ ನೀವು ಫಾಲೋ ಮಾಡಕ್ ಹೋಗಿ ಬಿಟ್ಟು ಎಗೇನ್ಸ್ಟ್ ಆಗಿ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಸುಮಾರು ಜನಕ್ಕೆ ನಾನು ನೋಡ್ತೀನಿ, ಸರ್ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಾ ಇದೆ ಸರ್, ನಾನು ಪಿ ಬೈ ಮಾಡಕ್ ಪ್ಲಾನ್ ಮಾಡಿದೀನಿ, ಯಾಕೆ ಅಂತ ಕೇಳಿದ್ರೆ ಸರ್ ಪಿ ತುಂಬಾ ಚೀಪ್ ಆಗಿ ಸಿಗ್ತಿದೆ ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಆ ರೀತಿ ಏನಾದ್ರು ನೀವು ಎಗೇನ್ಸ್ಟ್ ಟ್ರೆಂಡ್ ಆಗಿ ಏನಾದ್ರು ಹೋಗ್ಬೇಕು, ಹಣ ಲಾಸ್ ಮಾಡ್ಕೊಳ್ಬೇಕು ಅಂತ ನೀವು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ರೆ ಆ ಹಣನ ಈ ಒಂದು ರೀತಿಯ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ನ ತಗೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಹಣ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ಯಾರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದಾರೆ, ಸ್ಟಡೀಸ್ಗೆ ಓದಕ್ಕೆ ಒಂದು ಪ್ರಾಬ್ಲಮ್ ಇದೆ, ಒಂದು ಊಟಕ್ಕೆ ಪ್ರಾಬ್ಲಮ್ ಇದೆ, ಅದ್ರ ಜೊತೆಗೆ ಬೇರೆ ಏನಾದ್ರು ಒಂದು ಒಳ್ಳೆ ಕಾಸ್ಟ್ಗೋಸ್ಕರ ಅಮೌಂಟ್ ನ ಡೊನೇಟ್ ಮಾಡಿ ಬಿಟ್ರೆ ಈ ರೀತಿ ಒಂದು ಪ್ರಾಡಕ್ಟ್ ತಗೊಂಡ್ಬಂದು ಅನ್ನೆಸರಿ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಹಣ ಮಾಡ್ಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಬಂದಿತ್ತು ಅಂದ್ರೆ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಒಂದು ICICI ಬ್ಯಾಂಕ್ ನ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಹೇಳಿದ್ರೆ ನೀವು ಆ ಟೈಮಲ್ಲಿ ಸಿ ನ ಬೈ ಮಾಡಕ್ಕೆ ಪ್ಲಾನ್ ಮಾಡಿ. ಕ್ಲಿಯರ್ ಆಗಿ ಹೇಳ್ತದೆ. ಇನ್ ಕೇಸ್ ICICI ಸ್ಟಾಕ್ ನ ಏನಾದ್ರು ನೀವು ನೋಡ್ಕೊಂಡು ಡೌನ್ ಟ್ರೆಂಡ್ ಆಗ್ತಿದೆ ಅಂತ ಹೇಳಿದ್ರೆ ಅವಾಗ ಪಿ ನ ಬೈ ಮಾಡಿ ಸಿ ನ ಮರ್ತು ಬಿಡಿ. ಓಕೆ, ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ, ಸ್ಟಾಕ್ ಅಪ್ ಹೋಯ್ತಿತ್ತು, ಸ್ಟಾಕ್ ಏನಾದ್ರು ಅಪ್ ಹೋಗ್ತಿತ್ತು ಅಂತ ಹೇಳಿದ್ರೆ ನೀವು
ಸಿ ನ ಬೈ ಮಾಡಿ, ಡೌನ್ ಹೋಗ್ತಿತ್ತು ಅಥವಾ ಬೇರಿಶ್ ಕಡೆ ಹೋಗ್ತಿತ್ತು ಅಂದ್ರೆ ನೀವು ಪಿ ನ ಬೈ ಮಾಡಿ, ಅದ್ಬಿಟ್ಟು ಎಗೇನ್ಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಹಣ ಎಷ್ಟಾದ್ರೂ ಪರವಾಗಿಲ್ಲ, ಪ್ರೀಮಿಯಂ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು, ಈ ಪ್ರಾಡಕ್ಟ್ ಅಥವಾ ಈ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ ಫ್ರೆಶರ್ಸ್ ಸ್ಟಾಕ್ ಮಾರ್ಕೆಟ್ ಹೊಸದಾಗಿ ಬರೋರಿಗೆ ನಾನು ಸಜೆಷನ್ ಮಾಡ್ತೀನಿ. ಯಾಕಂತಂದ್ರೆ ಅವ್ರಿಗೆ ಪ್ರಾಡಕ್ಟ್ ಗೊತ್ತಿಲ್ದಿರ ಅವ್ರ ಏನಾದ್ರು ಒಂದು ಆಪ್ಷನ್ಸ್ ನ ಬೈ, ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದ್ದಾರೆ ಆಪ್ಷನ್ಸ್ ಅಲ್ಲಿ ಬೈಯರ್ಸ್ ಎಲ್ಲ ಇಬ್ರು ಇರ್ತಾರೆ. ಸೊ ನೀವು ಸೆಲ್ ಮಾಡಕ್ ಹೋಗಿ ಅನ್ಲಿಮಿಟೆಡ್ ಲಾಸ್ ಆಯ್ತು ಅಂದ್ರೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಎಕ್ಸಾಂಪಲ್ ಒಂದು ICICI ಬ್ಯಾಂಕ್ ನ ಒಂದು ಪ್ರೀಮಿಯಂ ಒಂದು ಲಾಟ್ಗೆ 10,000 ಅಂದ್ರೆ 10,000 ಅಷ್ಟೇ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಬಿಗಿನರ್ ಗೆ ಈ ಒಂದು ಪ್ರಾಡಕ್ಟ್ ನ, ಈ ಒಂದು ಸ್ಟ್ರಾಟಜಿನ ನಮಗೆ ಸಜೆಷನ್ ಮಾಡ್ತೀನಿ. ಅದಾದ ನಂತರ ಯಾವುದೇ ಒಂದು ಆಪ್ಷನ್ಸ್ ನ ನೀವು ಬೈ ಮಾಡಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಕ್ಕೆ ಒಂದು ಒಳ್ಳೆ ಫೀಸಿಬಿಲಿಟಿ ಇರೋದ್ರಿಂದ ನಾನು ನಿಮ್ಗೆ ಸಜೆಷನ್ ಮಾಡ್ತೀನಿ ಆಪ್ಷನ್ಸ್ ಬೈ ಮಾಡಕ್ ಹೋಗಿ ಅಂತ. ಓಕೆ, ಇದರ ಜೊತೆಗೆ ನೀವು ಯಾವ ಟೈಮ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ, ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಿದೆ, ಡೌನ್ ಟ್ರೆಂಡ್ ಹೋಗ್ತಿದೆ ಅಂತ ನೀವು ಫಸ್ಟ್ ತಿಳ್ಕೊಬೇಕು. ನಂತರ ಬಂದು ಅಪ್ ಟ್ರೆಂಡ್ ಹೋಗ್ತಿತ್ತು ಅಂದ್ರೆ ಎಲ್ಲಿ ಗಂಟ ಹೋಗ್ಬೋದು ಅಂತ ಒಂದು ಬಿಡ್ಡಿಂಗ್ ಸ್ಟ್ರೈಕ್ ಪ್ರೈಸ್ ನೀವು ಪಿಕ್ ಮಾಡ್ಬೇಕು. ಅದುವೇ ರೈಟ್ ಸ್ಟ್ರೈಕ್ ಪ್ರೈಸ್ ನ ನೀವು ಬಿಡ್ ಮಾಡ್ಬೇಕು ಅಥವಾ ಪಿಕ್ ಮಾಡ್ಬೇಕು. ಅದು ಪಿಕ್ ಮಾಡಿದ್ರೆ ಆಪ್ಷನ್ಸ್ ಅಲ್ಲಿ ನೀವು ಸೂಪರ್ ಆಗಿ ಹಣ ಮಾಡ್ಬೋದು, ಅನ್ಲಿಮಿಟೆಡ್ ಮಾಡ್ಬೋದು. ಎಕ್ಸಾಂಪಲ್ ನೀವೇನಾದ್ರು ಆಪ್ಷನ್ಸ್ ನ ಬೈ ಮಾಡಿದ್ರೆ, ನೀವು ಉಲ್ಟಾ ಮಾಡಿ, ಆಪೋಸಿಟ್ ಮಾಡಿ ಅಥವಾ ರಾಂಗ್ ಸ್ಟ್ರೈಕ್ ಮಾಡಿದ್ರೆ ಆಬ್ವಿಯಸ್ಲಿ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ, ನೀವು ಅಮೌಂಟ್ ಎಷ್ಟು ಪ್ರೀಮಿಯಂ ಪೇ ಮಾಡಿರ್ತಾರ ಅವಷ್ಟು ಅಮೌಂಟ್ ಲಾಸ್ ಆಗುತ್ತೆ. ಇದರ ಜೊತೆಗೆ ಸುಮಾರು ಜನ ಹೇಳ್ತಾರೆ ಆಪ್ಷನ್ಸ್ ಬೈ ಮಾಡಿದ್ರೆ ವಿನ್ನಿಂಗ್ ರೇಟ್ ತುಂಬಾ ಕಡಿಮೆ ಇರುತ್ತೆ, 20% to 30% ಅಂತ ಕರೀತಾರೆ. ಮಾರ್ಕೆಟ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕರೀತಾರೆ. ಎಸ್, ಅದ್ರ ಜೊತೆಗೆ ಸೆಲ್ಲರ್ಸ್ ವಿನ್ನಿಂಗ್ ರೇಷಿಯೋ ಬಂದು 70 to 80% ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈವನ್ ಆಪ್ಷನ್ಸ್ ನ ಬೈ ಮಾಡೋರು ಸಹ ಪ್ರಾಫಿಟ್ ಮಾಡ್ತಾರೆ. ಬಟ್ ಅದಕ್ಕೆ ಬೇಕಾಗಿರೋದು ಒಂದು ರೈಟ್ ಸ್ಟ್ರೈಕ್ ಪ್ರೈಸ್ ಬೇಕಾಗುತ್ತೆ. ರೈಟ್ ಸ್ಟ್ರೈಕ್ ಪ್ರೈಸ್ ಜೊತೆಗೆ ಆ ಸ್ಟ್ರೈಕ್ ಪ್ರೈಸ್ ಗೆ ಯಾವ ಟೈಮ್ ಅಲ್ಲಿ ಹೋಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ ಕೇಸ್ ಏನಾದ್ರು ಹೋಗುತ್ತೆ ಅಂತ ನಿಮ್ಗೆ ಗೊತ್ತು, ಬಟ್ 3 ತಿಂಗಳಾದ್ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ಸ್ ನ ಒಂದು ಎಕ್ಸ್ಪೈರ್ ಅಥವಾ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ಬಿಟ್ರೆ ವರ್ತ್ಲೆಸ್. ಅದಕ್ಕೋಸ್ಕರ ರೈಟ್ ಸ್ಟ್ರೈಕ್ ಪ್ರೈಸ್ ನ ಪಿಕ್ ಮಾಡ್ಕೊಂಡು ಆ ಸ್ಟ್ರೈಕ್ ಪ್ರೈಸ್ ಗೆ ಈ ಒಂದು ಸ್ಟಾಕ್ ಯಾವಾಗ ಎಷ್ಟು ದಿವಸದಲ್ಲಿ ರೀಚ್ ಆಗುತ್ತೆ ಅನ್ನೋದ್ರ ಬೇಸ್ ನೀವು ಡಿಸಿಷನ್ ತಗೋಬೇಕು. ಅದಾದ ನಂತರ ಯಾವುದೇ ಒಂದು ಸ್ಟ್ರೈಕ್ ಪ್ರೈಸ್ ಚೀಪ್ ರೇಟ್ ಸಿಗ್ತಿದೆ, ಕಡಿಮೆ ಪ್ರೈಸ್ ಸಿಗ್ತಿದೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಯಾವುದೇ ಒಂದು ಆಪ್ಷನ್ಸ್ ನ ಬೈ ಮಾಡಕ್ಕೆ ಹೋಗ್ಬೇಡಿ. ಕ್ಲಿಯರ್ ಆಗಿ ಹೇಳ್ತಾರೆ, ಬಿಕಾಸ್ ದಟ್ಸ್ ಅ ಡೆಡ್ ಇನ್ವೆಸ್ಟ್ಮೆಂಟ್. ಓಕೆ ಓಕೆ, ಎಲ್ಲಾ ಕಾಂಟ್ರಾಕ್ಟ್ ಗಳು, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರುವಂತಹ ಕಾಂಟ್ರಾಕ್ಟ್ ಗಳು ಎಕ್ಸ್ಪೈರ್, ಎಸ್ಪೆಷಲಿ ಆಪ್ಷನ್ಸ್ ಸ್ನೇಹಿತರೆ ವಿಲ್ ಎಕ್ಸ್ಪೈರ್ ವರ್ತ್ಲೆಸ್. ವರ್ತ್ಲೆಸ್ ಅಂದ್ರೆ ಏನಂತ ಹೇಳಿದ್ರೆ, ನೀವು ಬೈ ಮಾಡ್ಬೇಕಾದ್ರೆ ಒಂದು ಆಪ್ಷನ್ಸ್ ನ ಪ್ರೀಮಿಯಂ 5 ರೂಪಾಯಿ ಇತ್ತು ಅಂತ ಅನ್ಕೊಳ್ಳಿ, ಅಥವಾ 10 ರೂಪಾಯಿ ಇತ್ತು ಅಂತ ಅನ್ಕೊಳ್ಳಿ. ಆ ಸ್ಟ್ರೈಕ್ ಪ್ರೈಸ್ ಗೆ ಆ ಒಂದು ಸ್ಟಾಕ್ ಪ್ರೈಸ್ ಹೋಗಿಲ್ಲ ಅಂತ ಹೇಳಿದ್ರೆ, ನೀವು ಏನ್ 10 ರೂಪಾಯಿಗೆ ಬೈ ಮಾಡಿದ್ರೆ ಅದು ಬಂದು 0.05 ಪೈಸಾ ಆಗೋಗುತ್ತೆ. ಅದಕ್ಕೋಸ್ಕರ ಆಪ್ಷನ್ಸ್ ಇಸ್ ಪ್ಯೂರ್ಲಿ ಕಾಂಟ್ರಾಕ್ಟ್ ಆಗಿರೋದ್ರಿಂದ ನೀವಲ್ಲಿ ಕೈಂಡ್ ಆಫ್ ಲೀಗಲ್ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ರಿ ಸ್ನೇಹಿತರೆ. ನೀವು ರೇಸಲ್ಲಿ ಹೋದ್ರೆ, ಕುದುರೆ ರೇಸಲ್ಲಿ ಹೋದ್ರೆ ನೀವು ಹೇಳ್ತೀರಾ, ಈ ನನ್ಗೆ ಅಷ್ಟು ಕುದುರೆ ರೇಸಲ್ಲಿ ಅಷ್ಟು ಐಡಿಯಾ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಒಂದು ಕುದುರೆ ಇಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ಈ ಒಂದು ಕುದುರೆ ಇಷ್ಟು ಟೈಮ್ ಅಲ್ಲಿ ರೀಚ್ ಆಗುತ್ತೆ, ಈ ಒಂದು ಕುದುರೆ ಇಷ್ಟು ಸ್ಪೀಡ್ ಅಲ್ಲಿ ಇಷ್ಟನ್ನ ಬೇರೆ ಕುದುರೆನ ಒಂದು ಬ್ಯಾಕ್ವರ್ಡ್ ಹಾಕಿ ಮುಂದೆ ಹೋಗುತ್ತೆ ಅಂತ ನೀವು ಒಂದು ಪ್ಲಾನಿಂಗ್ ಮಾಡ್ತಾರೆ ಗೊತ್ತಾ, ನೀವೇನೋ ರೇಸ್ ನೋಡಿದ್ರೆ. ಅದೇ ಈ ನಮ್ಮ ಆಪ್ಷನ್ಸ್ ಅಲ್ಲಿ ನಡೆಯುತ್ತೆ ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ಸ್ಟಾಪ್ ಲಾಸ್ ಇಡ್ಬೋದಾ ಆಪ್ಷನ್ಸ್ ಅಲ್ಲಿ ಅಂತ ಸುಮಾರು ನನಗೆ ಕ್ವಶನ್ಸ್ ಮಾಡ್ತಾರೆ. ಎಸ್, ಇಡ್ಬೋದು ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಪೇಷನ್ಸ್. 10,000 ರೂಪಾಯಿ ಹಾಕಿ ಇನ್ ಕೇಸ್ ಏನಾದ್ರು 4,000 ರೂಪಾಯಿ 5,000 ರೂಪಾಯಿ ಲಾಸ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಇಮಿಡಿಯೇಟ್ ಆರ್ಡರ್ ನ ಅಥವಾ ಆ ಒಂದು ಕಾಂಟ್ರಾಕ್ಟ್ ನ ಎಕ್ಸಿಟ್ ಮಾಡಿ, ಲಾಸ್ ಇಂದ 3,000, 4,000, 5,000 ರೂಪಾಯಿ ಲಾಸ್ ಅಲ್ಲಿ ಹೊರಗಡೆ ಬನ್ನಿ. ಇನ್ ಕೇಸ್ ಏನಾದ್ರು ಲಾಸ್ ಆಗ್ತಿದೆ ದೇವರೇ ಪ್ರಾಫಿಟ್ ಬರ್ಲಿ ಅನ್ನುವ ಮೈಂಡ್ ಸೆಟ್ ಇಟ್ಕೊಂಡು ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ಕೂತ್ಕೊಂಡ್ರೆ ಮುಂದಿನದಾಗಿ ನಿಮ್ಮ ಆರೋಗ್ಯ ಕೆಡುತ್ತೆ, ತಲೆ ಕೆಡುತ್ತೆ. ಅದ್ರ ಜೊತೆಗೆ ನಿಮ್ಮ ಹಣ ಸಹ ಕಂಪ್ಲೀಟ್ 10,000 ಲಾಸ್ ಆಗುತ್ತೆ. ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಅದಾದ ನಂತರ ಮಾರ್ಜಿನ್ ಫೆಸಿಲಿಟಿ ಸಿಗುತ್ತಾ ಅಂತ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ, ಈ ಒಂದು ಆಪ್ಷನ್ಸ್ ನ ನೀವೇನಾದ್ರು ಅಥವಾ ಆಪ್ಷನ್ಸ್ ಪ್ರಾಡಕ್ಟ್ ನ ನೀವು ಬೈ ಮಾಡಿದ್ರೆ ಅಥವಾ ಬೈಯರ್ ಆಗಿದ್ರೆ ಯಾವುದೇ ರೀತಿಯ ನಿಮ್ಗೆ ಹೇಳ್ತಾರೆ ಒಂದು ಮಾರ್ಜಿನ್ ಫೆಸಿಲಿಟಿ ಸಿಕ್ಕೋದ್ರೆ, ಕೆಲವೊಬ್ರು ಬ್ರೋಕರ್ಸ್ ಗಳು ಕೊಡ್ತಾರೆ, ಬಟ್ ಜನರಲ್ ಆಗಿ ಹೇಳ್ಬೇಕಾದ್ರೆ ಕೊಡೋದಿಲ್ಲ. ನೀವು ಕಂಪ್ಲೀಟ್ ಒಂದು ಪ್ರೀಮಿಯಂ ಅಮೌಂಟ್ ಏನಿದೆ ಅವಷ್ಟು 10,000 ರೂಪಾಯಿ ಎಕ್ಸಾಂಪಲ್ ಅಲ್ಲಿ ಅವಷ್ಟು ಪ್ರೀಮಿಯಂ ಅಮೌಂಟ್ ನ ಪೇ ಮಾಡಿ ನೀವು ಆಪ್ಷನ್ಸ್ ನ ಬೈ ಮಾಡ್ಬೇಕಾಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಒಂದು ಎಕ್ಸಾಂಪಲ್ಸ್ ಆಗಿ ತೋರಿಸ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೀವು ಮಾರ್ಜಿನ್ ಬಗ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇದು ಆಲ್ರೆಡಿ ಹೇಳ್ಬಿಟ್ಟು ಅಪ್ಸ್ಟಾಕ್ ಜೆರೋದಲ್ಲಿ ಓಪನ್ ಮಾಡಿದ್ರೆ ನನ್ನ ಕ್ಯಾಶ್ ಅಂಡ್ ಫಸ್ಟ್ ಅಲ್ಲಿ ನೀವು ಪ್ರತಿದಿನ ಕಲಿಯಲ್ಲ, ಬಟ್ ಲೈಫ್ ಲಾಂಗ್ ನೀವು ನನ್ನ ಜೊತೆ ಟ್ರೇಡಿಂಗ್ ಮಾಡೋದ್ರಿಂದ ನೀವು ನಾನು ಏನೇನು ಐಡಿಯಾಸ್ ಗಳು ನನ್ನ ಸೈಡ್ ಒಂದು ನಾಲೆಜ್ ಇರುತ್ತೆ, ಆ ನಾಲೆಜ್ ನಿಮ್ ಜೊತೆ ಶೇರ್ ಮಾಡೋದ್ರಿಂದ ಯಾವಾಗ ಐಡಿಯಾಗಳು ಸಿಗುತ್ತೆ ಅಲ್ಲಿ ಶೇರ್ ಮಾಡ್ತೀನಿ. ನೀವು ಸಹ ಫ್ರೀ ಆಗಿ ಕಲಿಬೋದು, ಯಾವುದೇ ರೀತಿ ಚಾರ್ಜಸ್ ನಾನು ಮಾಡ್ತಿಲ್ಲ. ಓಕೆ, ಸೊ ಸುಮಾರು ಜನಕ್ಕೆ ನೀವೇನಾದ್ರು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಐಡಿಯಾನ ಇತ್ತು ಅಂದ್ರೆ ಸ್ನೇಹಿತರೆ, ನಾನು ಅಪ್ಸ್ಟಾಕ್ ನಿಮ್ಗೆ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅಪ್ಸ್ಟಾಕ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ನೀವು ಚಾರ್ಟ್ ಅಥವಾ ಒಂದು ಆಪ್ಷನ್ ಚೈನ್ ಓಪನ್ ಮಾಡೋದ್ರಿಂದ ಇಮಿಡಿಯೇಟ್ ಇನ್ಸ್ಟೆಂಟ್ ಆಗಿ ಅನಲೈಸ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಒಂದು ಈಸಿ ಫೆಸಿಲಿಟಿ ಇರೋದ್ರಿಂದ ನಾನು ಈ ಫೀಚರ್ ನಿಮ್ಗೆ ಬೇಕಂತ ಹೇಳಿದ್ರೆ ಅಪ್ಸ್ಟಾಕ್ ಇಂದ ನೀವು ಓಪನ್ ನ ಮಾಡಬಹುದು ಅಕೌಂಟ್ ನ
ಎನಿವೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಮೊದಲಾಗಿ ICICI ಬ್ಯಾಂಕ್ ನ ನಾವು ಒಂದು ಇಂಡಿಕೇಟರ್ ಚಾರ್ಟ್ ತಗೋತೀನಿ. ಇದ್ರ ಬೇಸ್ ಒಂದು ಸೂಪರ್ ಟ್ರೆಂಡ್ ಯಾವುದೇ ಒಂದು ಇಂಡಿಕೇಟರ್ ಸಹ ತಗೊಂಡಿದ್ದೀನಿ ಸ್ನೇಹಿತರೆ. ಯಾವುದೇ ಒಂದು ಇದು ತಗೊಳ್ಳಿ ಅಂತ ಹೇಳಿದ್ರೆ ಯಾವುದೇ ಒಂದು ಇಂಡಿಕೇಟರ್ ಸೂಪರ್ ಟ್ರೆಂಡ್. ಸೂಪರ್ ಟ್ರೆಂಡ್ ಏನ್ ಹೇಳುತ್ತೆ? ಓಕೆ, ಸೊ ಸೂಪರ್ ಟ್ರೆಂಡ್ 5 ಮಿನಿಟ್ಸ್ ಇದೆ. ಓಕೆ, ಸೊ ಓಕೆ ಪರ್ಫೆಕ್ಟ್. ಸೊ ನೀವು 16ನೇ ತಾರೀಕು ನೋಡ್ಕೊಬಹುದು. ರಿಲೀಸ್ ಆಗೋದು ಒಂದು ದಿವಸ 2 ದಿವಸ ಲೇಟ್ ಆಗ್ಬೋದು, ಬಟ್ 16 ಸೆಪ್ಟೆಂಬರ್ ನೋಡ್ಕೊಳ್ಳಿ. ಈ ಒಂದು ICICI ಬ್ಯಾಂಕ್ ಸೂಪರ್ ಟ್ರೆಂಡ್ ಹಾಕಿದೀನಿ, ವಾಲ್ಯೂಮ್ ಹಾಕಿದೀನಿ. ಇದ್ರ ಬೇಸಿಸ್ ಮೇಲೆ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬೆಳಿಗ್ಗೆನೆ ನೋಡಿ ಡೌನ್ ಟ್ರೆಂಡ್ ಕೊಟ್ಟಿದೆ. ಆಬ್ವಿಯಸ್ಲಿ ಸೂಪರ್ ಟ್ರೆಂಡ್ ಈ ರೀತಿ ಏನಾದ್ರು ಇತ್ತು ಅಂದ್ರೆ ಡೌನ್ ಟ್ರೆಂಡ್ ಅಲ್ವಾ. ಸೊ ಡೌನ್ ಟ್ರೆಂಡ್ ಇರ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಎಕ್ಸಾಂಪಲ್ 10 ಗಂಟೆಗೆ ಬಂದೆ ಅಂತ ಅನ್ಕೊಳ್ಳಿ. 10 ಗಂಟೆಗೆ ಬಂದ್ಮೇಲೆ ಈ ಒಂದು ಸ್ಟಾಕ್ ನ ಪ್ರೈಸ್ ಎಷ್ಟಿದೆ? 370 ಇದೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನು? ಸೂಪರ್ ಟ್ರೆಂಡ್ ಡೌನ್ ಟ್ರೆಂಡ್ ತೋರಿಸ್ತಿದೆ. ಈ ಒಂದು ICICI ಬ್ಯಾಂಕ್ ನ ಸ್ಟಾಕ್ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ನಿಮ್ಗೆ ಅನ್ಸ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಆ ಟೈಮಲ್ಲಿ PE ನ ಬೈ ಮಾಡ್ಬೇಕು, CE ನ ಮರ್ತೋಗ್ಬಿಡಿ. CE ಅಂದ್ರೆ ಕಾಲ್ ಯುರೋಪಿಯನ್, PE ಅಂದ್ರೆ ಪುಟ್ ಯುರೋಪಿಯನ್. ಸೊ ನಾನೇನ್ ಮಾಡ್ತೀನಿ, ಸ್ಟಾಕ್ ಡೌನ್ ಟ್ರೆಂಡ್ ಹೋಗೋದ್ರಿಂದ ನಾನೇನ್ ಮಾಡ್ತೀನಿ, PE ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀನಿ. ಆಲ್ರೆಡಿ ಹೇಳಿದೆ, ನೀವು ಸ್ಟ್ರೈಕ್ ಪ್ರೈಸ್ ನ ತುಂಬಾ ದೂರ ಸೆಲೆಕ್ಷನ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ 370 ಅಂತ ಅನ್ಕೊಂಡು ನೀವು ಸ್ಟಾಕ್ 300 ರೂಪಾಯಿ ಬರುತ್ತೆ ಅಂದ್ರೆ 300 ರೂಪಾಯಿ ಒಂದು PE ನ ಬೈ ಮಾಡಕ್ ಹೋಗ್ಬಿಡಿ. ಸ್ಟ್ರೈಕ್ ಪ್ರೈಸ್ ನ PE ನ ಬೈ ಮಾಡಿದ್ರೆ ಲಾಸ್ ಮಾಡ್ಕೊಂತಾರೆ. ಬಿಕಾಸ್ ಒಂದೇ ದಿನದ ಸ್ಟಾಕ್ 300 ರೂಪಾಯಿ 370 ರೂಪಾಯಿಂದ 300 ರೂಪಾಯಿ ಬರೋದು ತುಂಬಾ ಕಷ್ಟ ಇದೆ, ಅಂಟಿಲ್ ಬ್ಯಾಡ್ ನ್ಯೂಸ್ ಬಂದ್ರೆ. ಸೊ ಒಂದು ಡೀಸೆಂಟ್ ಆಗಿ ತಗೊಂಡು ನಾನು ಏನ್ ಮಾಡ್ತೀನಿ, ಒಂದು 10 rupees ಒಂದು ಸ್ಟ್ರೈಕ್ ಪ್ರೈಸ್ ತಗೊಂತೀನಿ. ಸೊ 370 ಅಂತಂದ್ರೆ 360 ತಗೊಂತೀನಿ ಅಂತ ಅನ್ಕೊಳ್ಳಿ. ಎಲ್ಲಿದೆ 360? ಡಿಲೀಟ್ ಮಾಡ್ಬಿಡ್ತೀನಿ. ಎಲ್ಲ ಐಡಿಯಾ ಕೊಡ್ತೀನಿ, ಜಸ್ಟ್ ಫಾಲೋ ಮಾಡ್ಬೇಕಷ್ಟೇ. ಸೊ ಇವಾಗಿನ ಟ್ರೆಂಡ್ ಏನಿದೆ 370 ಅಲ್ಲಿ ಇದೆ. ಈ ಒಂದು ಪಾಯಿಂಟ್ ಅಲ್ಲಿ ಎಲ್ಲಿದೆ? 370 ಅಲ್ಲಿ ಇದೆ. ಸೊ ನಾನು 360 ಒಂದು ಬಿಟ್ಟಿಂಗ್ ಮಾಡ್ತೀನಿ. 5 ಅಥವಾ 5 ರೂಪಾಯಿ ಸಹ ಮಾಡೋದು ಓಕೆ, ಡಿಪೆಂಡಿಂಗ್ ಆನ್ ಸ್ಟ್ರೈಕ್ ಪ್ರೈಸ್ ಅವೈಲಬಿಲಿಟಿ ಇದೆಯಾ ಇಲ್ಲ. ಸೊ ನಾನು ಡಿಸೈಡ್ ಮಾಡಿದ್ದೀನಿ ಈ ಒಂದು ಶೇರ್ ನ ಪ್ರೈಸ್ 370 ಇಂದ 360 ಬರುತ್ತೆ ಅಂತ ನಾನು ಏನ್ ಮಾಡ್ತೀನಿ, 360 ಒಂದು PE ನ ಬೈ ಮಾಡ್ತೀನಿ. ಸೊ PE ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಡೋಣ. ಓಕೆ, ಸೊ ಕ್ಲಿಯರ್ ಮಾಡ್ತೀನಿ. ಸೊ ಓಕೆ, ಈ ಒಂದು ಸ್ಟಾಕ್ ನ ಒಂದು ಆಪ್ಷನ್ ಚೈನ್ ಬೇಕಿತ್ತಂದ್ರೆ ಸ್ನೇಹಿತರೆ ನೋಡಿ, ಇಲ್ಲೊಂದು ಕ್ಲಿಕ್ ಮಾಡಿ. ನೋಡಿ ಇಲ್ಲೇ ಸಿಗ್ತಿದೆ ನೋಡಿ, ICICI ಬ್ಯಾಂಕ್ ಈಕ್ವಿಟಿ ಸೆಗ್ಮೆಂಟ್ ನೋಡಿ, ಇಲ್ಲೊಂದು ಬಟನ್ ತರ ಕಾಣಿಸ್ತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಈ ರೀತಿಯ ಒಂದು ಆಪ್ಷನ್ ಚೈನ್ ಬಂದ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ನೀವು NSE ಹೋಗುವಂತ ನೆಸೆಸಿಟಿನೇ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಆಪ್ ಸ್ಟಾಕ್ ನ ಪ್ರಿಫರ್ ಮಾಡ್ತೀನಿ, ಆಪ್ಷನ್ಸ್ ರೆಡಿ ಮಾಡಿದ್ರೆ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ನೀವು ಬಂದ್ರೆ ನೋಡಿ, ಈ ಎಲ್ಲದಲ್ಲಿ ಇರೋದಲ್ಲ ಇನ್ ದ ಮನಿ ಅಂತಾರೆ, ವೈಟ್ ಅಲ್ಲಿ ಇರೋದಲ್ಲ ಔಟ್ ಆಫ್ ದ ಮನಿ ಅಂತ ಕರೀತಾರೆ. ಸೊ ಸೆಂಟ್ರಲ್ ಇರೋದನ್ನ ಅಟ್ ದ ಮನಿ ಅಂತ ಕರೀತಾರೆ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ನಾನೇನ್ ಮಾಡ್ತೀನಿ, ಈ ಒಂದು ಸ್ಟಾಕ್ ಪ್ರೈಸ್ 360 ಬರುತ್ತೆ ಅಂತ ನಾನೇನ್ ಮಾಡ್ತೀನಿ. ನೋಡಿ 360 ರಾಡ್ ಇದೆ, PE ಇದೆ. PE ಅಂದ್ರೆ ಏನು? ಪುಟ್ಟು. ಸೊ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಪುಟ್ಟ ಇದು ಕಾಲ ಅಂತ? ಲೆಫ್ಟ್ ಸೈಡ್ ಬರೋದೆಲ್ಲ ಕಾಲು, ಈ ಕಡೆ ರೈಟ್ ಸೈಡ್ ಬರೋದೆಲ್ಲ ಪುಟ್ಟು. ಸೊ ನಾನೇನ್ ಮಾಡ್ತೀನಿ, 360 ಒಂದು ಪುಟ್ ನಾನೇನ್ ಮಾಡ್ತೀನಿ, ಬೈ ಮಾಡ್ತೀನಿ. ನೋಡಿ ಎಷ್ಟು ಈಸಿ ಇದೆಯಾ? ಇದ್ರ ಬೇಸಿಸ್ ಮೇಲೆ ಇನ್ ಕೇಸ್ ಏನಾದ್ರು ಎಕ್ಸಾಂಪಲ್ ತಗೊಂತೀನಿ, ಯಾವ್ದು ಬಯೋಕಾನ್ ಅಪ್ ಟ್ರೆಂಡ್ ಇದೆ, ಡೌನ್ ಟ್ರೆಂಡ್ ಇದೆ ಅಂತ ನೋಡ್ಬಿಡ್ತೀನಿ. ಅದ್ರ ಬೇಸ್ ಮೇಲೆ ಟ್ರೇಡಿಂಗ್ ಮಾಡ್ಬೋದು. ಓಕೆ, ನೋಡಿ ಅದೇ ಸ್ಟಾಕ್ ಹಾಕಿದೀನಿ, ಇದು ಸಹ ಡೌನ್ ಟ್ರೆಂಡ್ ಇದೆ. ಸೊ ಎಕ್ಸಾಂಪಲ್ ನೀವು 10 ಗಂಟೆಗೆ ಏನಾದ್ರು ಬಂದ್ರಿ, ಈ ಒಂದು ಸ್ಟಾಕ್ ಪ್ರೈಸ್ 445 ಇದೆ, 440ಗೆ ಎಕ್ಸಾಂಪಲ್ ನೋಡಿ 440ಗೆ ನಾನು ಒಂದು ಸ್ಟ್ರೈಕ್ ತಗೊಂಡ್ರೆ ಈ ಸ್ಟಾಕ್ ಪ್ರೈಸ್ ಹೆಂಗ್ ಡೌನ್ ಟ್ರೆಂಡ್ ಮೂವ್ ಆಗುತ್ತೆ ಆ ಬೇಸಿಸ್ ಮೇಲೆ ನಿಮಗೆ ಪ್ರಾಫಿಟ್ ಬರುತ್ತೆ. ಇದು ಬ್ಯೂಟಿಫುಲ್ ಆಗಿರೋಂಥ ಒಂದು ಆಪ್ಷನ್ ಚೇಂಜ್ ಸಹ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲ ಸಹ ನೀವು ನೋಡ್ಕೊಂಡು ಇಮಿಡಿಯೇಟ್ ನೀವು NSE ಹೋಗುವಂತ ನೆಸೆಸಿಟಿನೇ ಇಲ್ಲೇ ಕ್ಲಿಕ್ ಮಾಡಿ ಬೈ ಅಂತ ಹೊಡೆದ್ರೆ ಸಹ ನೋಡಿ ಇಲ್ಲ ಅಮೌಂಟ್ ಬರುತ್ತೆ, ಕ್ವಾಂಟಿಟಿ ಬರುತ್ತೆ, ಇಂಟ್ರಾಡೇಗ ಮತ್ತೆ ಮಾರ್ಕೆಟ್ ವ್ಯಾಲ್ಯೂನ ಎಷ್ಟು ಎಕ್ಸಾಂಪಲ್ ನೀವು ಲಿಮಿಟ್ ಹಾಕ್ಬೇಕಾದ್ರೆ ಲಿಮಿಟ್ ಅಂತ ಹಾಕಿ ಎಷ್ಟು ಪ್ರೈಸ್ ಬೈ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ. 5 ರೂಪೀಸ್ 25 ಪೈಸೆ ಅದ ಎಕ್ಸಾಂಪಲ್ 5 ರೂಪೀಸ್ 25 ಪೈಸೆ ಅಂತ ಹಾಕಿದ್ರೆ 5 ರೂಪೀಸ್ 25 ಪೈಸೆ ಹಾಕಿದ್ರೆ ನೋಡಿ ಬಂದ್ಬಿಡುತ್ತೆ. ಇಷ್ಟು ಈಸಿಯಾಗಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ಹೇಳ್ತಿರೋದು ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಈ ರೀತಿ ಫೆಸಿಲಿಟಿ ನಿಮ್ಮ ಬ್ರೋಕರ್ ಯಾರು ಕೊಡ್ತಾರೆ ಅವ್ರನ್ನ ಪ್ರಿಫರ್ ಮಾಡಿ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇದು ಯಾವ ರೀತಿ ಬೈ ಮಾಡ್ಬೇಕು ಅಂತ ನಾನು ಅಪ್ ಸ್ಟಾಕ್ ಅಲ್ಲಿ ತೋರಿಸಿದ್ದೀನಿ. ಇದು ನಾನೇ ಸತೀಶ್ ಅವರ ನಂತರ ಅಪ್ ಸ್ಟಾಕ್ ಇಲ್ಲ, ಅಪ್ ಸ್ಟಾಕ್ ಅನ್ನೋ ಇಂಟ್ರೆಸ್ಟ್ ಇಲ್ಲ ಅಕೌಂಟ್ ಓಪನ್ ಮಾಡಕ್ಕೆ ಬೇರೆ ನನ್ನ ಬ್ರೋಕರ್ಸ್ ಇದಾರೆ ಅಂತ ಹೇಳಿದ್ರೆ ಯಾವ ರೀತಿ ಸ್ಟ್ರೈಕ್ ಪ್ರೈಸ್ ನ ಪಿಕ್ ಮಾಡ್ಬೇಕಂತ NSE ತೋರಿಸ್ತೀನಿ. ಈಗ ನಾನು NSE ತೋರಿಸ್ತೀನಿ ಸ್ನೇಹಿತರೆ. ನಿಮ್ಗೆ ಇನ್ ಕೇಸ್ ಏನಾದ್ರು NSE ನೋಡ್ಬೇಕು ಹೆಂಗ್ ಸ್ಟ್ರೈಕ್ ಪಿಕ್ ಮಾಡ್ಬೇಕು NSE ತೋರಿಸ್ತೀನಿ. ಲೈವ್ ಮಾರ್ಕೆಟ್ ಕ್ಲಿಕ್ ಮಾಡಿ. ಇದಾದ್ಮೇಲೆ ನೋಡಿ ನಿಮ್ಗೆ ಆಪ್ಷನ್ ಚೈನ್ ಅಂತ ಆಪ್ಷನ್ಸ್ ಇದೆ, ಇಲ್ಲಿ ಬಂದು ಈಕ್ವಿಟಿ ಡೆರಿವೇಟಿವ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ರಿ. ಇದು ಬ್ಯಾಂಕ್ ನಿಫ್ಟಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಬಟ್ ಟೂ ಫಾರ್ ಸ್ಟ್ರೈಕ್ ಪ್ರೈಸ್ ನ ಪಿಕ್ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ನೀವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಿದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಹೊಡೆದ್ಬಿಟ್ಟು ಇಲ್ಲಿ ಎಕ್ಸ್ಪೈರಿ ಸಿಗುತ್ತೆ ನೋಡಿ, ಎಕ್ಸ್ಪೈರಿ ಸಿಗುತ್ತೆ. ಆಪ್ಷನ್ ಚೈನ್ ಅನಾಲಿಸಿಸ್ ವಿಡಿಯೋ ಸಹ ಇದೆ, ಅದನ್ನ ಸಹ ನೋಡ್ಕೊಳ್ಳಿ. ಸೊ 17th ಎಕ್ಸ್ಪೈರ್ ಅಥವಾ ನಾಳಿನ ಎಕ್ಸ್ಪೈರ್ ಥರ್ಸ್ಡೇ ಇದೆ, ನೀವು ರಿಲೀಸ್ ಆಗೋದು ಒಂದು ದಿವಸ ಲೇಟ್ ಆಗ್ಬೋದು. ಸೊ ನಾನು 16th ರೆಕಾರ್ಡ್ ಮಾಡ್ತಿದ್ರೆ 17th ಎಕ್ಸ್ಪೈರ್ ಯಾವಾಗ ಆಗುತ್ತೆ ನೋಡಿ. ಈ ಒಂದು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಇಲ್ಲೇ ಓಪನ್ ಮಾಡ್ಬಿಡ್ತೀವಿ ನೋಡಿ. ಈ ಬ್ಯಾಂಕ್ ನಿಫ್ಟಿ ಫ್ಯೂಚರ್. ಸೊ ಒಂದು ಚಾರ್ಟ್ ಓಪನ್ ಮಾಡ್ತೀನಿ. ಸೊ ಚಾರ್ಟ್ ಬೇಸಿಸ್ ಮೇಲೆ ಈ ಒಂದು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಒಂದು ಚಾರ್ಟ್ ಏನ್ ಹೇಳ್ತಿದೆ 16ನೇ ತಾರೀಕು ಎಕ್ಸಾಂಪಲ್ ಈ ಪ್ರೈಸ್ ಈ ಟೈಮ್ ಬಂತು ಅಂತಂದ್ರೆ ಸೊ ಒಂದು ಪಾಸಿಟಿವ್ ಕಡೆ ಅದ್ರ ಬೇಸಿಸ್ ಮೇಲೆ ನೀವು ಇಲ್ಲಿ ಎಂಟರ್ ಆಗಿ ಅಥವಾ ಇಲ್ಲಿ ನೋಡಿದ್ರೆ
ಈ ಒಂದು ಬ್ಯಾಂಕ್ ನಿಫ್ಟಿ ಡೌನ್ ಟ್ರೆಂಡ್ ಕಡೆ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಪಿ ನ ಪಿಕ್ ಮಾಡಬೇಕು. ಸೊ ಅದೇ ರೀತಿ ಬಂದು ಇಲ್ಲಿ ಪಿ ಯಾವ ಸ್ಟ್ರೈಕ್ ಪ್ರೈಸ್ ಬೇಕಾಗುತ್ತೆ ಅನ್ನೋ ಅನಾಲಿಸಿಸ್ ಫರ್ದರ್ ಅನಾಲಿಸಿಸ್ ಮಾಡಿ ಆ ಒಂದು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯಾವ ಸೈಡ್ ಟುವರ್ಡ್ಸ್ ಡೌನ್ ಟ್ರೆಂಡ್ ಬರ್ಬೋದು. ಅಂತ ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ ಇಲ್ಲ ಅಂತ ಅನ್ಕೊಳ್ಳಿ. ಸೊ 22,500 ಅಂತ ಅನ್ಕೊಳ್ಳಿ. ಸೊ 22,000 ಇಂದ ಇದನ್ನ ಒಂದು 300 ಪಾಯಿಂಟ್ಸ್ ಬರುತ್ತೆ ಕೆಳಗಡೆ ಅಂತ ಹೇಳಿದ್ರೆ ನೀವು 22,200 ನ ಸ್ಟ್ರೈಕ್ ನ ನೀವು ಪಿಕ್ ಮಾಡ್ಬೇಕು. ನೋಡಿ 22,200 ನ ಒಂದು ಪಿ ಏನಿದೆ, ಎಕ್ಸಾಂಪಲ್ 35 rupees ಅವೈಲೇಬಲ್ ಇತ್ತು ಅಂದ್ರೆ 35 rupees ನ ಪೇ ಮಾಡಿ ಒಂದು ಕ್ವಾಂಟಿಟಿಗೆ ಪೇ ಮಾಡಿ ನೀವು ಬೈ ಮಾಡ್ಬೇಕು. ಇದು ಆಪ್ಷನ್ ಚೈನ್ ಯಾವ ರೀತಿ ನೀವು ಯೂಸ್ ಮಾಡ್ಬೇಕು ಅಂತ. ಯೆಲ್ಲೋ ಕಲರ್ ಇರೋದು ಇನ್ ದ ಮನಿ, ವೈಟ್ ಕಲರ್ ಇರೋದು ಔಟ್ ಆಫ್ ದ ಮನಿ ಅಂತ ಕರೀತಾರೆ ಸ್ನೇಹಿತರೆ. ಇನ್ ಕೇಸ್ ಸ್ಟಾಕ್ ರಿಲೇಟೆಡ್ ಬೇಕಿತ್ತು ಅಂದ್ರೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ICICI ಬ್ಯಾಂಕ್ ಅಂತ ಹೊಡೆದ್ರೆ ಇಲ್ಲಿ ಗೋ ಅಂತ ಹೊಡೆದ್ರೆ ನಿಮ್ಗೆ ಬರುತ್ತೆ ICICI ಬ್ಯಾಂಕ್ ನ ಒಂದು ಆಪ್ಷನ್ ಚೈನ್. ನೋಡಿ ಎಲ್ಲಿ ಕಾಣಿಸುತ್ತೆ ICICI ಬ್ಯಾಂಕ್, ಇದು ಸ್ಪಾಟ್ ಪ್ರೈಸ್, ಇವೆಲ್ಲ ಇರೋದೊಂದು ಸ್ಟ್ರೈಕ್ ಪ್ರೈಸ್. ಇದ್ರ ಬೇಸಿಸ್ ನೀವು ನೋಡ್ಕೊಂಡು ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ಅಲ್ಲಿ ಆಪ್ಷನ್ಸ್ ಸ್ಟಾಕ್ ಅಲ್ಲಿ ಒಂದು ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸಹ ನೋಡ್ಕೊಂಡು ನೋಡಿ 360 ಅಲ್ಲ 360 ನೋಡಿ ₹3.90. ಓಕೆ, ಇದು ಇವತ್ತಿನ ಇನ್ಫಾರ್ಮೇಶನ್ ಸ್ನೇಹಿತರೆ. ಸೊ ಆಡಿಯೋ ಹೇಳಿದೀನಿ. ಸೊ ಆಪ್ಷನ್ಸ್ ಚೈನ್ ಅನಾಲಿಸಿಸ್ ಅದರ ಜೊತೆಗೆ ಈ ಒಂದು ಕಂಪ್ಲೀಟ್ ಆಪ್ಷನ್ ನ ಒಂದು ಏನ್ ಪ್ರಾಡಕ್ಟ್ ಇದೆ ಅದು ತುಂಬಾ ವಾಸ್ಟ್ ಆಗಿರೋ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಆದಷ್ಟು ನಾನು ಸಿಂಪ್ಲಿಫೈಡ್ ವರ್ಷನ್ ಟ್ರೈ ಮಾಡಿದೀನಿ. ಬೈ ಮಾಡ್ಬೇಕಾದ್ರೆ ಇವಿಷ್ಟು ಪಾಯಿಂಟ್ಸ್ ಗಳು ಏನ್ ಹೇಳಿದ್ರೆ ಅವಷ್ಟನ್ನ ನೀವು ಕನ್ಸಿಡರ್ ಮಾಡಿ ನೀವು ಟ್ರೇಡಿಂಗ್ ಮಾಡಿದ್ರೆ ಆಪ್ಷನ್ಸ್ ಬೈಯಿಂಗ್ ಅಲ್ಲೂ ಸಹ ಸ್ನೇಹಿತರೆ 100% ಪ್ರಾಫಿಟ್ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒಬ್ಬರೇ ಕಲಿಯೋದಲ್ಲ, ಬೇರೆ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರಿಗೂ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮೀಟ್ ಮಾಡೋಣ. ಅಲ್ಲಿವರೆಗೂ ಸತೀಶ್